ಕೇಂದ್ರ ಸರ್ಕಾರದಿಂದ NDRF ಹಣ ಎಷ್ಟು ಅನುದಾನ ತಾರತಮ್ಯ ಆಗಿದೆ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ರು. ನಾನು ಚಾರ್ಟೇ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ನಮಗೆ NDRF ಅಲ್ಲಿ ಪ್ರವಾಹ ಆದಾಗ, ಬರ ಆದಾಗ ಏನು ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಹಣ ಕೊಟ್ಟಿದ್ರು ಅದಕ್ಕಿಂತ 4 ಪಟ್ಟು ಹೆಚ್ಚು ಕೊಟ್ಟಿದ್ದಾರೆ. 4 ಟೈಮ್ಸ್ 10 ವರ್ಷದಲ್ಲಿ. ನಾನು 11ನೇ ವರ್ಷ ಬಿಟ್ಟಿದ್ದೀನಿ. 10 ವರ್ಷದಲ್ಲಿ ಅವರು ಏನು ಕೊಟ್ಟಿದ್ರು ಅದಕ್ಕಿಂತ 4 ಪಟ್ಟು ಜಾಸ್ತಿಯಾಗಿ ಹಣವನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದೊಂದೇ ವಿಚಾರವಾಗಿ. ಇನ್ನು ರಸ್ತೆದು ನಿಮ್ಗೆ ಗೊತ್ತಿದೆ, ಬೆಂಗಳೂರು ಮೈಸೂರು ರಸ್ತೆಗೆ ಕೇಂದ್ರ ಸರ್ಕಾರನೇ ಹಣ ಬಿಡುಗಡೆ ಮಾಡಿರೋದು. ರೈಲ್ವೆಗೆ ಇರ್ಬೋದು, ಜಲ್ ಜೀವನ್ ಮಿಷನ್ ಪ್ರತಿ ಮನೆಗೂ ನೀರು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ. ಇನ್ನು ನಮ್ಮ ರಾಜ್ಯ ಸರ್ಕಾರ ಅದನ್ನ ಸರಿಯಾದಂತ ಒಂದು ವ್ಯವಸ್ಥೆಯಲ್ಲಿ ಮಾಡ್ತಾ ಇಲ್ಲ ಅಷ್ಟೇ. ಬಟ್ ಇಡೀ ದೇಶದಲ್ಲಿ ಜಲ್ ಜೀವನ್ ಮಿಷನ್ ಮುಖಾಂತರ ಮನೆಗೆ ನೀರು ಕೊಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಕೇಂದ್ರ ಸರ್ಕಾರ ಅಭಿವೃದ್ಧಿ ವಿಚಾರವಾಗಿ ಪ್ರಶ್ನೆನೇ ಇಲ್ಲ. ನರೇಂದ್ರ ಮೋದಿ ಬಂದ ಮೇಲೆ ಅಭಿವೃದ್ಧಿ ಆಗಿದೆ ಅಂತ ಕಾಂಗ್ರೆಸ್ ಅವರು ಕೂಡ ಹೇಳ್ತಾರೆ. ದೇಶದ ಭದ್ರತೆ ವಿಚಾರ ಬಂದ್ರೆ ಎಲ್ಲರೂ, ಇಡೀ ದೇಶದ ಜನ ಹೇಳ್ತಾರೆ ನರೇಂದ್ರ ಮೋದಿ ಒಬ್ಬರಿಂದನೇ ಈ ದೇಶವನ್ನ ಪಾಕಿಸ್ತಾನ ಇರ್ಬೋದು, ಚೈನಾ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇವರನ್ನ ಕಾಪಾಡುವಂತ ಶಕ್ತಿ ಇರುವಂಥದ್ದು ನರೇಂದ್ರ ಮೋದಿಯವರೇ. ಮತ್ತೆ ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇದ್ದಿದ್ರೆ ಏನು ಅನ್ನೋ ಕಾಮೆಂಟ್ಗಳನ್ನ ಜನನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆ ಇವತ್ತು ರಾಜ್ಯದ ಒಂದು ಅಭಿವೃದ್ಧಿಗೆ ಮತ್ತು ದೇಶದ ಅಭಿವೃದ್ಧಿಗೆ ನರೇಂದ್ರ ಮೋದಿಯವರ ಸಾಧನೆ ಜನ ಮೆಚ್ಚೋ ರೀತಿ ಸಾಧನೆಯನ್ನ ಮಾಡಿದ್ದಾರೆ. ನಾನು ರಾಜ್ಯದ ನಮ್ಮ ಎಲ್ಲ ನಾಯಕರ ಪರವಾಗಿ, ವೇದಿಕೆ ಮೇಲಿರೋ ಎಲ್ಲ ನಾಯಕರ ಪರವಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿಯವರಿಗೆ ಅಭಿವೃದ್ಧಿ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆಗೆ ಸಂಬಂಧಪಟ್ಟಂತೆ ನಾನು ಕೇಂದ್ರ ಸರ್ಕಾರವನ್ನ, ನರೇಂದ್ರ ಮೋದಿಯವರನ್ನ ಅಭಿನಂದನೆ ಸಲ್ಲಿಸುತ್ತೇನೆ. ರಾಜ್ಯ ಸರ್ಕಾರ ಪೋಸ್ಟ್ ಬಿಡುಗಡೆ ಮಾಡಿದ್ರೆ ಸಿದ್ದರಾಮಯ್ಯ ಅವರು 10ಕ್ಕೆ 0 ಮಾರ್ಕ್ಸ್ ಅನ್ನ ಕೊಡ್ತೇನೆ ನಾನು ಮೋದಿ ಆಡಳಿತಕ್ಕೆ. ಸಿದ್ದರಾಮಯ್ಯನವರೇ ಈಗ 5 ಗ್ಯಾರಂಟಿ ಕೊಟ್ರು. ಇನ್ನು 6 ತಿಂಗಳು ಹೋದ್ರೆ ಸಿದ್ದರಾಮಯ್ಯನವರೇ ಗ್ಯಾರಂಟಿ ಇರಲ್ಲ. ಅವ್ರು ಇರೋದೇ ಗ್ಯಾರಂಟಿ ಇಲ್ಲ. ಅವರು 0 ಕೊಟ್ರೆ ಎಷ್ಟು, 10 ಕೊಟ್ರೆ ಎಷ್ಟೇನು, ಅದಕ್ಕೇನು ಔಟ್ ಗೋಯಿಂಗ್ ರಿಟೈರ್ಡ್ ಆಗುವಂತ ಸಂದರ್ಭದಲ್ಲಿ ಅವರಿಂದ ನಾವೇನು ಬಯಸಲ್ಲ, ರಾಜ್ಯದ ಜನನು ಬಯಸಲ್ಲ. ಫಸ್ಟು ಅವರು ಕೊಡಬೇಕಾಗಿದ್ದು, ರಾಜ್ಯ ಸರ್ಕಾರ ಕಳೆದ 2 ವರ್ಷದಲ್ಲಿ ನಾವೇನು ಸಾಧನೆ ಮಾಡಿದಿರ ಅದಕ್ಕೆಷ್ಟು ನಂಬರ್ ಕೊಡಬೇಕು ಅಂದ್ರೆ ನನ್ಗೆ ಅನಿಸುತ್ತೆ 0 ಕೊಡಕ್ಕಾಗಲ್ಲ. ಇನ್ನೊಂದು ಯಾವ್ದಾನ ಪಾಯಿಂಟ್ ಹುಡುಕ್ಬೇಕು. ಮೈನಸ್ ಹಾಕಿ ಪಾಯಿಂಟ್ ಇಟ್ಟು 0.0000 ಕೊಡ್ಬೇಕು. ಆ ಸ್ಥಿತಿಗೆ ರಾಜ್ಯದ ಅಭಿವೃದ್ಧಿಯನ್ನ ನೋಡಿದಿರಿ. ಕಾನೂನು ಸುವ್ಯವಸ್ಥೆ ಹೆಸರು ಹೇಳ್ದಿದ್ದಂಗೆ ಔಟಿದೆ. ನಮ್ಮ ಗೃಹ ಸಚಿವರು ಇದಾರಲ್ಲ, ಅವರು ಗೃಹಕ್ಕೆ ಮಾತ್ರ ಸಚಿವರು. ಅವರು ಗೃಹಕ್ಕೆ ಸಚಿವರು. ಅವರ ಒಂದೇ ಒಂದು ಅದು ಗ್ಯಾರಂಟಿ ಇಲ್ಲ. ಜಿಲ್ಲೆ ಗ್ಯಾರಂಟಿ ಇಲ್ಲ, ತುಮಕೂರು ಗ್ಯಾರಂಟಿ ಇಲ್ಲ. ಮೈಸೂರು ತಗೊಂಬಿಟ್ಟಿದ್ದಾರೆ ಇವರು. ಮೈಸೂರು, ಚಾಮರಾಜನಗರ ಎಲ್ಲ ನಮ್ಮ ಸಿದ್ದರಾಮಯ್ಯನವರು ಅಲ್ಲ, ಅವರು ಅವರ ಕುಟುಂಬದವರು ಮಗ ಬೇಲಿ ಹಾಕೊಂಬಿಟ್ಟವ್ರು, ಪೂರ್ತಿ ಬೇಲಿ ಹಾಕೊಂಬಿಟ್ಟವ್ರು. ಇನ್ನ DK ಶಿವಕುಮಾರ್ ಅವರು ಕನಕಪುರ, ರಾಮನಗರ, ಈ ಬೆಂಗಳೂರು ಅವ್ರನ್ನ ಕೋಟೆ ಕಟ್ಕೊಂಬಿಟ್ಟವ್ರೆ. ಅಲ್ಲಿ ಒಳಕ್ಕೆ ಬರಕ್ ಬಿಡ್ತಾ ಇಲ್ಲ. ಇನ್ನು ಬೆಳಗಾಮು ಆ ಕಡೆ ಇರುವಂತ ಸತೀಶ್ ಜಾರಕಿಹೊಳಿ ಅವರು, MB ಪಾಟೀಲ್ ಅವರು ಆ ಬಿಜಾಪುರ ಆ ಕಡೆ ಎಲ್ಲ MB ಪಾಟೀಲ್ ಹಾಕೊಂಬಿಟ್ಟವ್ರೆ. ಕಲಬುರ್ಗಿ ನೀವು ಕೇಳಂಗೇ ಇಲ್ಲ. ಯಾಕಂದ್ರೆ ನೀವು ಕೇಳಂಗೂ ಇಲ್ಲ, ಹೋಗಂಗೂ ಇಲ್ಲ, ಮಾತಾಡಂಗಿಲ್ಲ. ಅದೇ ಒಂದು ರಾಜ್ಯ ಮಾಡ್ಕೊಂಬಿಟ್ಟವ್ರ ಅವರು. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇರೋದು ಅಲ್ಲ. ಇವ್ರು ಉಳಿದಿರೋದೆಲ್ಲಿ? ಕೊರಟಗೆರೆ ಒಂದೇ, ಅದು ಗ್ಯಾರಂಟಿ ಇಲ್ಲ. ಆ ಸ್ಥಿತಿ ಇರುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಟೀಕೆ ಮಾಡಕ್ ಮುಂಚೆ ಸಿದ್ದರಾಮಯ್ಯನವರು ಧೈರ್ಯವಾಗಿ ರಾಜ್ಯದಲ್ಲಿ ಕಾನೂನು ಸರಿ ಇದೆ, ಅಭಿವೃದ್ಧಿ ನೋಡಿ ಹೆಂಗ್ ಆಗ್ತಾ ಇದೆ, ನಾನು ಬಂದ ಮೇಲೆ ನಾನು ಆಲಮಟ್ಟಿದ ಎತ್ತರ ಏರಿಸಿದ್ದೀನಿ, KRS ನಾಲೆಗಳ ಒಂದು ಅಭಿವೃದ್ಧಿಗೆ ನಾನು ಹಣ ಬಿಡುಗಡೆ ಮಾಡಿದ್ದೀನಿ, ಹೇಳಿ ನೋಡೋಣ. ಯಾವ್ದಾದ್ರು ಒಂದು ರಾಜ್ಯದಲ್ಲಿ 2 ವರ್ಷ ಆಯ್ತು ಇವ್ರ ಯೋಗ್ಯತೆಗೆ. 2 ವರ್ಷದಲ್ಲಿ ನಾನು ಈ ನೀರಾವರಿ ಯೋಜನೆಯನ್ನ ತಗೊಂಡಿದ್ದೀನಿ, ಈ ಡ್ಯಾಮ್ ಕಟ್ಟಿದ್ದೀನಿ, ಈ ಡ್ಯಾಮ್ ಅನ್ನ ಎತ್ತರಿಸಿದ್ದೀನಿ. ಹೇಳಿ, ಒಂದು ಉದಾಹರಣೆ, ಸಿಂಗಲ್, ನಾನು ಹೇಳ್ತಾರ ಸಿಂಗಲ್ ಉದಾಹರಣೆ ಕೊಡಿ.
ಏನೂ ಇಲ್ಲ, ಝೀರೋ. ಪ್ರಧಾನಮಂತ್ರಿ ಮೋದಿ ಅವರ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಹೇಳ್ತಾರೆ ಬಿಜೆಪಿ ಅವರು. ಆದ್ರೆ 3 ಬಾರಿ ಪ್ರಧಾನಮಂತ್ರಿ ಆದ ನಂತರ ಒಂದೇ ಒಂದು ಬಾರಿ ಪತ್ರಿಕಾಗೋಷ್ಠಿ ಮಾಡಿಲ್ಲ ಅಂತ ಹೇಳಿ ಜಯರಾಮ್ ರಮೇಶ್ ಅವರು ಆರೋಪ ಮಾಡ್ತಾರೆ. ಈಗ ಹೌದಾ, ಕರೆಕ್ಟ್, ಒಳ್ಳೆ ಕ್ವಶನ್ ನಿಮ್ದು ಹೇಳಿರೋದು, ಒಳ್ಳೆ ಪ್ರಶ್ನೆ. ಕೆಲವು ಮಾತಾಡೋರು ಮಾತಾಡಿ ಸುದ್ದಿ ಮಾಡ್ತಾರೆ, ಕೆಲವ್ರು ಕೆಲಸ ಮಾಡಿ ಸುದ್ದಿ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ ಅವ್ರಿಗೆ ಉತ್ತರ ಹೇಳ್ಬಿಡ್ತೀನಿ ಆಮೇಲೆ. ಅಲ್ಲ ಆಮೇಲೆ ಹೇಳಿ, ಇನ್ನೊಂದು ಕ್ವಶನ್ ಕೇಳಿ, ನೀವು ಇನ್ನೊಂದು ಕ್ವಶನ್ ಕೇಳಿ, ನಾ ಇನ್ನ ಇರ್ತೀನಿ ಬೇರೆ. ಇನ್ನೊಂದು ಕ್ವಶನ್, ಮೋದಿಯವರು ಕೆಲಸ ಮಾಡಿ ಮಾತಾಡೋರು ಬಾಯಿ ಮುಚ್ಚಿಸಿದ್ದಾರೆ ಅಷ್ಟೇ. ಇವ್ರೇನ್ ಕೇಳ್ತಾರೆ, ಪತ್ರಕರ್ತರು ಕೇಳುವಂತ ಸರ್ಕಾರದ ಲೋಪಗಳು, ಅಲ್ಲಿರುವಂತ ಹಗರಣಗಳ ಬಗ್ಗೆ ಏನಾದ್ರು ಪ್ರಶ್ನೆ ಮಾಡ್ತಾರೆ ಅಂತಾನೆ ಮಾಡ್ತಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಕರೆಕ್ಟು. ಈಗ ಕಾಂಗ್ರೆಸ್ ಅವರು ಪತ್ರಿಕಾ ಸಂದರ್ಶನ ಮಾಡಿ, ಈಗ ಮೊನ್ನೆ ಸಾವಾಯ್ತಲ್ಲ, ಹನ್ನೊಂದು ಸಾವಾದಾಗ ನಾನಲ್ಲ ನಾನವನಲ್ಲ ಅಂತ ಹೇಳ್ಗಣಕ್ಕೆ ಪತ್ರಿಕಾ ಸಂದರ್ಶನ ಮಾಡಬೇಕು. ಮತ್ತೆ ಗವರ್ನರ್ ಅವರು ನಾನು ಕರೆದೇ ಇಲ್ಲ ಅಂತ ಹೇಳಕ್ಕೆ ಅವ್ರು ಸಂದರ್ಶನ ಮಾಡಬೇಕು. ಇಲ್ಲಿ 2G ಹಗರಣ ಆಗಿಲ್ಲ, ಕೋಲ್ ಹಗರಣ ಆಗಿಲ್ಲ, ಹೆಲಿಕಾಪ್ಟರ್ ಹಗರಣ ಆಗಿಲ್ಲ. ಏನಕ್ಕೆ ಪ್ರೆಸ್ ಮೀಟ್ ಮಾಡಬೇಕು? ಹಗರಣ ಮಾಡಿದವರು ಮುಚ್ಚಾಕಣಕ್ಕೆ ಪ್ರೆಸ್ ಮೀಟ್ ಮಾಡಬೇಕು. ಹಗರಣನೇ ಮಾಡಿಲ್ಲ ಅಂತ ಹೇಳಿದ್ರೆ ಉತ್ತರ ಕೊಡಕ್ಕೆ ನಮ್ಮ ಮಂತ್ರಿಗಳಿದ್ದಾರೆ, ಕೇಂದ್ರದ ಸಚಿವರು ಇದ್ದಾರೆ, ಅವ್ರು ಉತ್ತರ ಕೊಡ್ತಾರೆ. ಕಾನ್ಫಿಡೆನ್ಸ್ ಅಲ್ಲಪ್ಪ, ಅಗ್ರಿಮೆಂಟ್ ಅದು. ಇದು ನೋಟ್ರಿ ಮುಂದೆ ಮಾಡಿರೋದಲ್ಲ, ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಮಾಡಿರೋದು. ಅವ್ರ ಮುಂದೆ, ರಾಹುಲ್ ಗಾಂಧಿ ಮುಂದೆ. ಯಾರು? ಅಲ್ಲ, ನಾನು ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ, ವಿನಯದಿಂದ ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ. ಬಿಗಿ ಅಂತ ಹೇಳಿದ್ರೆ ಏನು? ಅವ್ರು ಯಾರೋ ಒಬ್ಬ MLA ಇದ್ರಲ್ಲಿ ಮೊನ್ನೆ ನಾನು ಹೇಳಿದ್ನಲ್ಲಪ್ಪ, ಅವನ ಹೆಸರೇನು? ಅಲ್ಲಪ್ಪ, ಉತ್ತರ ಕರ್ನಾಟಕದ ಅವಕಾಶ ಕೊಟ್ರೆ ನಾನೇ ಆಗೋತೀನಿ ಅಂತ MLA. ಅವ್ರು ಯಾರೋ ಶರಣಪ್ಪನ ಏನೋ ಅವ್ರ ಹೆಸರು. ಅಲ್ಲ ಅವ್ರು ಹೇಳಿದ್ರು, ಈಗ ಪ್ರಧಾನಮಂತ್ರಿ ಒಂದೇ ನಿಮಿಷ, ಈಗ ಪ್ರಧಾನಮಂತ್ರಿ ನಾನು ಆಗ್ತೀನಿ ಅಂತ ಯಾರಾದ್ರೂ ಒಬ್ಬ ಬಿಜೆಪಿಯವರು, ಒಬ್ಬ MP ಎಲ್ಲಾದ್ರೂ 11 ವರ್ಷದಲ್ಲಿ ಹೇಳಿದಾರ? ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗೂ ತಗೊಳ್ಬೇಕಾದ್ರೆ ಒಬ್ರು ಹೇಳಿದಾರ? ಯಾರು ಹೇಳಿಲ್ಲ. ಇಲ್ಲಿ ಪರಮೇಶ್ವರು, ನಾನು 2 ಸರಿ ರಾಜ್ಯದ ಅಧ್ಯಕ್ಷನಾಗಿದ್ದ, ಹೈಯೆಸ್ಟ್ ಅಧ್ಯಕ್ಷನಾಗಿದ್ದು ನಾನು ಆಗ್ಲೇಬೇಕು, ಅವಕಾಶ ಕೊಡಿ ಅಂತ ಅವರೊಂದು ಅರ್ಜಿ ಇಟ್ಟಿದ್ದಾರೆ. DK ಶಿವಕುಮಾರ್ ಏನ್ ಪ್ರಶ್ನೆನೇ ಇಲ್ಲ, ಅರ್ಜಿ ಅಲ್ಲ, ಆ ಕುರ್ಚಿಗೆ ಟವಲ್ ಹಾಕ್ಬಿಟ್ಟು ಸುತ್ತಬಿಟ್ಟವ್ರೆ. ಅದು ನನ್ನದೇ ಇದು ನನ್ನದೇ ಅಂತೇಳಿ ಸುತ್ತಬಿಟ್ಟವ್ರೆ. ಅವರು ದೇವಸ್ಥಾನ ಎಲ್ಲ ಹೋಗ್ತಾ ಇದಾರಲ್ಲ, ದೇವಸ್ಥಾನ ಮಾಟ ಮಂತ್ರಗಳು ಏನೇನ್ ಬೇಕೋ ಎಲ್ಲ ಮಾಡಿ ಇಟ್ಕೊಂಡವ್ರು. ಅವರು ಜಾರಕಿಹೊಳಿ ಅಲ್ಲಿ ನಾನೇ ಯಾಕೆ ಹಾಕ್ಬಾರ್ದು ಅಂತಾರೆ. MB ಪಾಟೀಲ್ ನನಗೇನ್ ಕಡಿಮೆ ಐತೆ ಅಂತಾರೆ. ಅಂದ್ರೆ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಗಿದ್ರೆ ಪ್ರತಿದಿನ ಒಬ್ರು ಹೇಳ್ತಾರಲ್ಲ, ನಾನ್ ಮುಖ್ಯಮಂತ್ರಿ. ಯಾಕೆ ಹೇಳ್ತಾವ್ರೆ? ನಿನ್ ಚೇರ್ ಗಟ್ಟಿಗಿದ್ರೆ ಯಾಕೆ ಹೇಳ್ತಾರೆ? ನಿನ್ ಚೇರ್ ಗಟ್ಟಿಗಿಲ್ಲ, ಅದಕ್ಕೆ ಎಲ್ಲರೂ ಅರ್ಜಿ ಇಟ್ಕೊಂಡು ಅರ್ಜಿ ಎಲ್ಲಿ ಹಾಕ್ತಾರೆ? ಖಾಲಿ ಇರೋ ಕಡೆ ಅರ್ಜಿ ಹಾಕ್ತಾರಪ್ಪ. ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಈ ಇಂಡಸ್ಟ್ರೀಸ್ ಮುಂದೆ ಹಾಕಿರ್ತಾರೆ ವೇಕೆನ್ಸಿಗಳು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಗಾರ್ಮೆಂಟ್ ಫ್ಯಾಕ್ಟ್ರಿಗಳ ಮುಂದೆ ಕೆಲಸ ಖಾಲಿ ಇದೆ. ಹಂಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಪದವಿ ಖಾಲಿ ಇದೆ, ಅದಕ್ಕೆ ಎಲ್ಲರೂ ಅರ್ಜಿ ಹಾಕ್ತಾ ಇದ್ದಾರೆ ಅಷ್ಟೇ.